ಹುಣಸೂರು ನಗರದ ಮಸೀದಿಯಿಂದ ಜಮಾತ್ ಒಳಗೊಂಡು ಸೇರಿ ತಜ್ಬಿ ಹೇಳುತ್ತಾ ಈದುಲ್ಲಾ ಸುಹಾ ನಮಾಜ್ ನೆರವೇರಿಸಲು ನಗರದ ಸಂವಿಧಾನ ವೃತ್ತ ಪಕ್ಕ ಹೃದಯ ಭಾಗದಲ್ಲಿರುವ ಈದ್ಗಾ ಮೈದಾನಕ್ಕೆ ಮುಸ್ಲಿಂ ಬಾಂಧವರು ತೆರಳಿ ಈದುಲ್ ಜುಹಾ ನಮಾಜನ್ನ ಮಸೀದಿ ಅಲಾ ಗುರುಗಳಾದ ಕಯಾಮುದ್ದೀನ್ ರವರ ನೇತೃತ್ವದಲ್ಲಿ ನಡೆಯಿತು. ನಂತರ ಈದುಲ್ ಅಜ್ವಾ ಬಕ್ರೀದ್ ಹಬ್ಬದ ಪ್ರಾಣಿ ತ್ಯಾಗ ಬಲಿದಾನದ ಬಗ್ಗೆ ವಿಶೇಷವಾಗಿ ಪ್ರವಚನವನ್ನ ನೀಡಿದ್ರು. ಬಲಿದಾನದ ಬಗ್ಗೆ ಯಾವ ರೀತಿ ನಡವಳಿಕೆಯನ್ನ ನಿರ್ವಹಿಸಬೇಕು, ಅದರ ಮಾರ್ಗದರ್ಶನದಂತೆ ಸೂಕ್ಷ್ಮಾತಿ ಸೂಕ್ಷ್ಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಸಂದೇಶವನ್ನ ನೀಡಿದರು. ಹಾಗೂ ತಮ್ಮ ಮನೆಗಳಲ್ಲಿ ಸ್ವಚ್ಛತಾ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಬೇಕು ಎಂದರು. ನಗರದ ಪ್ರಮುಖ ಕೆಲವು ಮಸೀದಿಗಳಲ್ಲಿ ಬೆಳಗ್ಗೆಯಿಂದಲೇ ಈದುಲ್ಲಾ ಜುಹಾ ನಮಾಜ್ ಕೂಡ ನೆರವೇರಿಸಿದರು. ಬ್ಯೂರೋ ರಿಪೋರ್ಟ್ ಮಸೀಂ ಶರೀಫ್, NKS TV 4 ಹುಣಸೂರು. ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಕ್ಷೇತ್ರ 800 ವರ್ಷದ ಹಿಂದೆ ಬಾಹುಬಲಿ ವಿಗ್ರಹವನ್ನು ಚಂಗಾಳವರು ಈ ಭಾಗದಲ್ಲಿ ಏನು ಆಳ್ವಿಕೆ ನಡೆಸ್ತಿರ್ತಾರೋ ಅವರು ಇದನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಚಂಗಾಳವರು ಯಾರು ಅಂತಂದರೆ ಶ್ರವಣಬೆಳಗೊಳದಲ್ಲಿ ಏನು ವಿಗ್ರಹನ ಕೆತ್ತಿಸಿದ್ರೋ ಚಾಮುಂಡರಾಯ ಅವರ ವಂಶಸ್ಥರು ನಮ್ಮ ಈ ಮೈಸೂರು ಭಾಗದಲ್ಲಿ ಆಳ್ವಿಕೆ ನಡೆಸ್ತಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಹುಣಸೂರು ತಾಲೂಕು, ಪ್ರಿಯಾಪಟ್ಟಣ, ಕ್ಯಾರನಗರ ಇಲ್ಲೆಲ್ಲ 10 ಕಿಲೋಮೀಟ್ರಿಗೆ ಒಂದೊಂದು ಜೈನ ಬಸ್ತಿಗಳು ಇವತ್ತು ಇದ್ದಾವೆ. ಅದ್ರ ಹೆಸರು ಆಮೇಲೆ ಹೇಳ್ತೀನಿ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ. ಇದೇನಾಯ್ತು, ಅದೊಂದು ಜೀರ್ಣೋದ್ಧಾರ ಮಾಡಿದ 2 ಕಡೆ ನಾನೇ, ನಾನೇ ಇಲ್ಲಿತ್ತಲ್ಲ ಅದೇ ಥರ ಅಲ್ಲೂ ಮಾಡಿಸ್ತೀವಿ, ಇಲ್ಲಿ ಕ್ಯಾನ್ಸಲ್. ಅದಾದಮೇಲೆ ಏನಾಯಿತು, ರಾಜರ ಕಾಲದಲ್ಲಿ ಮಸ್ಕಾಭಿಷೇಕನ ರಾಜಾಶ್ರಯದಲ್ಲಿ ನಡೀತಾ ಬಂತು. ರಾಜರ ಆಳ್ವಿಕೆ ನಂತರ 52ನೇ ಇಸ್ವಿನಲ್ಲಿ ನಾವು ಜೈನರೆಲ್ಲ ಸೇರಿ ಒಂದು ಸಮಿತಿ ಮಾಡಿಕೊಂಡು ಬಾಹುಬಲಿಗೆ ಪ್ರತಿ ವರ್ಷ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರ ಸಹಕಾರನ ತಗೊಂಡು ಮಸ್ಕಾಭಿಷೇಕನ ಇಲ್ಲಿವರೆಗೂ ಮಾಡ್ಕೊಂಡ್ಬಂದಿದ್ವಿ. ಇದರ ಅಭಿವೃದ್ಧಿಗೆ ಏನೋ ಕಾರಣಕ್ಕೆ ಒಂದು ಯೋಗ ಬರಬೇಕು, ಅದೊಂದು ಟೈಮ್ ಅಂತ ಇತ್ತಲ್ಲ, ಅಲ್ಲಿ ತನಕ ಅದೊಂದು ಛತ್ರ ಇತ್ತು. ನಮ್ಮ ಹಿಂದಿನವರು ಅವ್ರಿಗೇನು ಆ ದಿವಸಕ್ಕೆ ಏನು ಅನುಕೂಲ ಆಯಿತೋ ಅಷ್ಟನ್ನು ಅಭಿವೃದ್ಧಿ ಮಾಡ್ಕೊಂಡ್ಬಂದಿದ್ರು. ಈಗ ಈ 1.5 ವರ್ಷದಿಂದ ಮಂಜಣ್ಣವರು ಬಂದು ಸುಧಾಕರ್ ಅವ್ರ ಹತ್ರ ಪ್ರೆಸರ್ ಹಾಕಿ ನಿಮ್ಮ ಸಮಾಜದ ಕಣೆ ಬಾ ಅಂದ್ಬಿಟ್ಟು ಜಮೀರ್ ಸಾಹೇಬ್ರ ಹತ್ರ ಕರ್ಕೊಂಡೋಗಿ 1.5 ಕೋಟಿನ ಅದನ್ನ ಸ್ಯಾಂಕ್ಷನ್ ಮಾಡಿಸಿದ್ರು. ಅದು ಮಾಡಿಸಿದ ಮೇಲೆ ನಮ್ಮ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲ ಆಗಿದೆ. ಅದಾದಮೇಲೆ ಹರೀಶ್ ಗೌಡರು ಅವ್ರ ಹತ್ರ ಹೋಗಿದ್ವಿ, ಅವ್ರಿಗೆ ಕಾಂಪೌಂಡ್ಗೆ 50 ಲಕ್ಷ ಕೊಡಿ ಸರ್ ಅಂತ ಕೇಳಿದ್ವಿ. ಅವರು 2 ಹಂತದಲ್ಲಿ ಕೊಡ್ತೀನಿ ಅಂದ್ಬಿಟ್ಟು ಅವ್ರು 20 ಲಕ್ಷ ಈಗ DC ಅವ್ರಿಗೆ ಹಾಕಿದ್ದಾರೆ. ಇನ್ನು ಉಳಿದಿದ್ದು ನೆಕ್ಸ್ಟ್ ಹಂತದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾಲಕ್ಕೆ ಏನು ಶಾಸಕರುಗಳು ಈ ಭಾಗದಲ್ಲಿ ಬಂದರು ಅವರೆಲ್ಲರೂ ಕ್ಷೇತ್ರಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲೂ ಮಂಜಣ್ಣವರಿಗೆ ನಾವು ವಿಶೇಷವಾದಂಥ ಧನ್ಯವಾದಗಳನ್ನ ತಿಳಿಸ್ತೇವೆ. ಆಮೇಲೆ ಇದು ನೀವು ಅಡ್ಜಸ್ಟಲ್ಲಿ ಮಾಡ್ತಾರೆ ಸರ್, ಟೋಟಲ್ ಒಂದು 10 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸರ್ ಇದು. ಈಗಲ್ಲೊಂದು ಸಮುದಾಯ ಭವನ ಮಾಡ್ತಾ ಇದ್ದೀವಿ, ಅದೊಂದು 3 ಕೋಟಿ ರೂಪಾಯಿ ಆಗುತ್ತೆ. ಆಮೇಲೆ ಈ ಕಲ್ಲಿಂದು ಕೂಟಗಳೇನು ನೀವು ನೋಡ್ತಾ ಇದ್ದೀರೋ, ಮೊದಲು ಇಲ್ಲಿ ಕಾಂಕ್ರೀಟ್ದಿತ್ತು. ಅದು ಏನು ಕಾನ್ಸೆಪ್ಟ್ ಅಂತಂದರೆ, ನಮ್ಮ ಜೈನ ಧರ್ಮದಲ್ಲಿ 24 ಜನ ತೀರ್ಥಂಕರು ಅಂತ ಬರ್ತಾರೆ. ಕಾಶಿಯಾಗೆ ಪವಿತ್ರ ಕ್ಷೇತ್ರನೂ ಆ ರೀತಿ ಶಿಖರ್ಜಿ ಜಾರ್ಖಂಡಲ್ಲಿ ಬರುತ್ತೆ. ಅಲ್ಲಿ ನಮ್ಮ ಜೈನರು 24ರಲ್ಲಿ 22 ಜನ ಮೋಕ್ಷಕ್ಕೆ ಹೋದಂಥ ಜಾಗ ಶಿಖರ್ಜಿ. ನಮಗೆ ಕಾಶಿ ಥರ ಅದು ಪವಿತ್ರವಾದಂಥ ಸ್ಥಳ. ಅಲ್ಲಿ ನಾವು 27 ಕಿಲೋಮೀಟ್ರ್ ನಡ್ಕೊಂಡೇ ಅದನ್ನು ದರ್ಶನ ಮಾಡಬೇಕು, ಆ ಪಾದಿಕೆಗಳನ್ನ. ಆ ಕಾನ್ಸೆಪ್ಟಲ್ಲಿ ಇಲ್ಲಿ ಕಾಂಕ್ರೀಟಲ್ಲಿ ಮಾಡಿದ್ವಿ. ಈಗ ಅದನ್ನು ಕಲ್ಲಲ್ಲಿ ಮಾಡ್ತಾಯಿದ್ವಿ. ಅದನ್ನು ಒಂದೇ ಕಡೆ ಹಾಕಲ್ಲ. ಈಗ ಮಂಜಣ್ಣ ಹೇಳಿದ್ದಾರೆ ಯು ಶೇಪಲ್ಲಿ ಬೆಟ್ಟ ಸುತ್ತ 3 ಕಡೆನೂ ಮಾಡಿ ಅವರು ದರ್ಶನ ಮೊನ್ನೆ ಬಂದಿದ್ರು ಮಂಜಣ್ಣ. ಒಂದೇ ಕಡೆ ಮಾಡಬೇಡಿ, ಪ್ರದಕ್ಷಿಣೆ ಆದಂಗೆ ಆಗುತ್ತೆ. 3 ಕಡೆನೂ ಮಾಡ್ಕೊಂಡು ಬನ್ನಿ. ಆಮೇಲೆ ಒಂದು ರಥ ಬೀದಿ ಮಾಡಬೇಕು ಅಂದ್ಕೊಂಡಿದ್ದೀವಿ, ರಥೋತ್ಸವ ಮಾಡಬೇಕು ಅಂತ ಮಂಜಣ್ಣವ್ರ ಹತ್ರ ಕೇಳ್ಕೊಂಡಾಗ ಅದಕ್ಕೆ RDPR ಇಂದ ನಾನು ಕಾಂಕ್ರೀಟ್ ರೋಡೇ ಮಾಡಿಸ್ಕೊಡ್ತೀನಿ ರಥ ಬೀದಿಗೆ, ನೀವು ಕೆಲಸ ಶುರು ಮಾಡಿ ಅಂತ ಮಂಜಣ್ಣವ್ರು ಭರವಸೆ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಅವ್ರಿಗೆ ನಮ್ಮ ಸಮಿತಿಯ ಪರವಾಗಿ, ಈ ಸುತ್ತ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಧನ್ಯವಾದ. ಈಗ ಬೇರೆದೆಲ್ಲ ಅನುದಾನ ಕ್ರೋಢೀಕರಣಗಳಿದೆಯಲ್ಲ ಸರ್, ಇದು 1,11,000 ರೂಪಾಯಿ ಒಬ್ಬೊಬ್ರು ಒಂದೊಂದು ಅವರವರೇ ಮಾಡಿಸ್ಕೊಡ್ತಾ ಇದ್ದಾರೆ. ಆ ಥರ ಅದೆಲ್ಲವೂ ಸೇರಿ ನಾನು ಇಷ್ಟೇ. ಯಾವಾಗ ಎಲ್ಲ ಮುಗಿಬೋದು ಅಂದರೆ ಈ ಬೆಟ್ಟದ ಮೇಲ್ಗಡೆ ಕೆಲಸ, ಈಗ ಈ ಮೆಟ್ಲು ಮಾಡಬೇಕು ಅಂದರೆ ಇದನ್ನೊಂದು 2-3 ತಿಂಗಳು ಕೆಲಸ ಎಕ್ಸ್ಟ್ರಾ ಆಗುತ್ತೆ. ಮೇಲ್ಗಡೆ ಕೆಲಸ ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್. ನಮ್ಮ ಮಸ್ಕಾಭಿಷೇಕನ ಈಗ ಮಂಜಣ್ಣನ ಕಾಯ್ತಾ ಇದ್ದೀವಿ ನಾವು. CM ಯಾರು ಇರ್ತಾರೋ ಅವ್ರನ್ನೇ ಕರ್ಸೋದು, ಇನ್ಚಾರ್ಜ್ ಮಿನಿಸ್ಟರ್ನೂ ಕರ್ಸೋದು. ಮಂಜಣ್ಣವ್ರ ನೇತೃತ್ವದಲ್ಲಿ ಅಧಿವೇಶನ ಇಲ್ಲದೆ ಇರೋ ಡೇಟ್ನ ಫಿಕ್ಸ್ ಮಾಡ್ಕೊಳಕ್ಕೆ ರೆಡಿ ಆಗಿದೆ. ಒಳ್ಳೆ ಮಾಡಿ ಅದಕ್ಕೆ ಅವ್ರು ಬರ್ತಾರೆ. ಇಲ್ಲ ಅಣ್ಣ, ಅದೇನಾಯ್ತು ಅದಕ್ಕೆ ಅಂತಾನೆ ಒಂದು ದಿವಸ ಅಂತ ಏನು ಗುರ್ತು ಮಾಡಿಲ್ಲ. ಇಲ್ಲಿ ನವೆಂಬರ್ 3ನೇ ಭಾನುವಾರ ಅಂತ ನಾವು ಸುಮ್ಮನೆ ಫಿಕ್ಸ್ ಮಾಡ್ಕೊಂಡಿದ್ವಿ. ಇನ್ನು ನೆಕ್ಸ್ಟ್ ಏನು ಮಾಡ್ತೀವಿ, ಅದು ತಿಥಿ ನಕ್ಷತ್ರ ಎಲ್ಲದೂ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳೇ, ವಿಶೇಷವಾಗಿ ಯಾರೇ ಅನುದಾನಗಳು ಕೊಟ್ಟರು, ಯಾವುದೇ ದಾನಿಗಳ ಅನುದಾನ ಕೊಟ್ಟರೂ ಕೂಡ ಅದು ನೆರವೇರಿಸುವ ಕೈಗಳು ಶುದ್ಧವಾಗಿರಬೇಕು. ಪರಿಶ್ರಮದಿಂದ, ನಿಷ್ಠೆಯಿಂದ, ನ್ಯಾಯಯುತವಾಗಿ, ಡೆಡಿಕೇಟೆಡ್ ಆಗಿ ಆ ಒಂದು ವಿಚಾರ ಅಂದರೆ ಏನು ಗುರಿನ ಇಟ್ಕೊಂಡಿದ್ದಾರೆ
ಅದನ್ನು ಸಾಧಿಸೋದರಲ್ಲಿ ಬದ್ಧರಾಗಿರೋಂಥ ಈ ಒಂದು ಸಂಸ್ಥೆಯ ಸೆಕ್ರೆಟರಿ ಆಗಿರೋಂಥ ಪ್ರಭಾಕರ್ ಅವರು, ಖಜಾಂಚಿ ಆಗಿರೋಂಥ ರಾಜೇಶ್ ಅವರು ಹಾಗೂ ವಿಶೇಷವಾಗಿ ಅವರ ತಂಡ ಈಗಾಗಲೇ ಪರಿಚಯ ಮಾಡ್ಕೊಂಡಿದ್ದಾರೆ. ಅದು ಭಾಳ ಮುಖ್ಯ. ನಮ್ಮ ತಾಲೂಕಿನಲ್ಲಿ ಸರ್ಕಾರದ ಅನುದಾನ ಹಾಗೂ ಅವರ ಸಮಾಜದ ಇನ್ನಿತರ ದಾನಿಗಳ ಮುಖಾಂತರ ಇವತ್ತು ನೀವೇನು ನೋಡ್ತಾ ಇದ್ದೀರಿ, ಈ ಗುಂಪಿಗಿರಿ ಜೀರ್ಣೋದ್ಧಾರಗೊಳ್ತಾ ಇದೆ. ನಾನು ಶಾಸಕನಾಗಿದ್ದಾಗ ಇಲ್ಲಿ ಅವತ್ತಿನ ದಿನ ಬಂದಂಥ 50 ಲಕ್ಷ ರೂಪಾಯಲ್ಲಿ 41 ಲಕ್ಷ ರೂಪಾಯಿ ಮಾತ್ರ ಬಿಡುಗಡೆಗೊಂಡು ಇವಾಗೇನು ನಾವು ಇಲ್ಲಿ ನಿಂತಿದ್ದೀವಿ, ಇದು ಸಿಮೆಂಟ್ ರಸ್ತೆ. ಆವತ್ತಿನ ದಿನ ಸಿಮೆಂಟಿನ ಮೆಟ್ಲುಗಳು ಜೊತೆಗೆ ರೈಲಿಂಗ್ಸ್ಗಳು, ಅವತ್ತಿನ ದಿನ ಇನ್ನೂ ಒಂದು ಯಾತ್ರಿ ನಿವಾಸ ಶಾಂಕ್ಷನ್ ಆಗಿತ್ತು, ತ್ಯಾಗಿ ಭವನ ಅಂತ ಯಾತ್ರಿ ನಿವಾಸ. ಅದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಮಾದಳ್ಳಿ ಮಠದಲ್ಲಿ ಒಂದು ಆಗಿದೆಯಲ್ಲ, ಅದೇ ರೀತಿದು ಇಲ್ಲೂ ಒಂದು ಯಾತ್ರಿ ನಿವಾಸ ಆಗಿತ್ತು. ಅದು ವಾಪಸ್ ಹೊರಟೋಯ್ತು. ಅದು ಯಾರೂ ಫಾಲೋ ಅಪ್ ಮಾಡದೆ ವಾಪಸ್ ಹೋಗಿದೆ. ಇದಕ್ಕೆ ಗೋಮಟಗಿರಿಗೆ ಮೊದಲನೇ ತಕರಾರು ಇದ್ದಿದೆ ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಮತ್ತು ಸರ್ಕಾರದ ಮಧ್ಯ ಹಲವು ಬಾರಿ ಮೀಟಿಂಗ್ಗಳು ಮಾಡಿದ್ದೇನೆ. ಈಗ ಒಂದು ಹಂತಕ್ಕೆ ಬಂದಿದೆ. ಆವತ್ತಿನ ದಿನ ಒಂದು ಕಲ್ಲಿಡೋದಕ್ಕೂ ಬಿಡ್ತಾಯಿಲ್ಲ. ಇವತ್ತು ಇಷ್ಟೆಲ್ಲ ಜೀರ್ಣೋದ್ಧಾರಗೊಳ್ತಾ ಇರೋದು ನೀವೆಲ್ಲ ನೋಡಿದ್ದೀರಿ. ಈಗ ನಾನು ಸೋತ ಮೇಲೆ ಈ ಪ್ರಸ್ತುತ ವರ್ಷಗಳಲ್ಲಿ ನಾನು ವಿಶೇಷವಾಗಿ ನಾನು ಇವತ್ತು ಇಲ್ಲಿ ನೆನೆಸ್ಕೋಬೇಕಾಗಿದ್ದಂಥದ್ದು ಡಿ ಸುಧಾಕರ್ ಅವ್ರನ್ನ. ಇವತ್ತು ನಮ್ಮನ್ನ ಅಗಲಿದ್ದಾರೆ. ಡಿ ಸುಧಾಕರ್ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ. ಅವರು ಜೈನ ಸಮುದಾಯದವರು. ಅವರು ಮಂತ್ರಿ ಆಗಿದ್ದಾಗ ಅವರ ಜೊತೆ ಸೇರಿ ನಮ್ಮ ಹಿಂದಿನ ಮಂತ್ರಿ ಇವತ್ತು ಯಾರಿದ್ದಾರೆ ಜಮೀರ್ ಅಹಮದ್ ಅವರು, ಅಲ್ಪಸಂಖ್ಯಾತರ ಮಂತ್ರಿ ಏನಿದ್ದಾರೆ, ಅವರ ಒಂದು ಕೊಡುಗೆ ಕೂಡ ಇಲ್ಲಿ ಬಳಸ್ತೀನಿ. ಈಗ ಅಲ್ಪಸಂಖ್ಯಾತರ ನಿಧಿ ಅಂದರೆ ಬರೀ ಮುಸಲ್ಮಾನರಿಗೆ ಕೊಡ್ತಾರೆ ಅನ್ನೋದೇನಿದೆ ಪರಿಸ್ಥಿತಿ, ಆ ಥರ ಇಲ್ಲ. ಇದು ಸಾಕ್ಷಿ. ಇದಕ್ಕೂ ಕೂಡ 1.5 ಕೋಟಿ ರೂಪಾಯಿಗಳು ಅನುದಾನ ಬಿಡುಗಡೆ ಮಾಡಿದರು. ಇದರಲ್ಲಿ ಈಗಾಗಲೇ 1,46 ಲಕ್ಷ ರೂಪಾಯಿಗಳ ಅನುದಾನ ಬಿಡುಗಡೆಗೊಂಡಿದೆ. ಈಗ ನೆನ್ನೆ ತಾನೇ ಮತ್ತೆ ನಾನು 1,46,00,000 ನೆನ್ನೆ ತಾನೇ ಮತ್ತೆ ನಾನು ಅವ್ರನ್ನ ಭೇಟಿಯಾಗಿದೆ. ಇನ್ನು ಇದು 1,46 ಹೆಂಗಪ್ಪ ಅಂದರೆ ಈ ದೇವಸ್ಥಾನ ಅಂತ ಗುಮ್ಟಗಿರಿಗೆ ಜೀರ್ಣೋದ್ಧಾರಕ್ಕೆ 1 ಕೋಟಿ, ಅಲ್ಲಿ ಮುಂದೆ ಕಟ್ಟಡ ಚೋಲ್ಟ್ರಿ ಸಮುದಾಯ ಭವನಕ್ಕೆ 50 ಲಕ್ಷ ರೂಪಾಯಿ ಆಗಿದೆ. ಈಗ ಇವತ್ತೇನು ಕಣ್ಮುಂದೆ ಒಂದು ನ್ಯಾಯಯುತವಾಗಿ 1 ರೂಪಾಯಿ ಕೂಡ ವೇಸ್ಟ್ ಆಗ್ದೇ ಈ ಕಾರ್ಯಕ್ರಮನ ಮಾಡಿಕೊಂಡು ಬಂದಿದ್ದಾರೆ ಈ ಸಂಸ್ಥೆಯವರು. ಅದಕ್ಕೋಸ್ಕರ ನಿನ್ನೆ ವಿಶೇಷವಾಗಿ ಜಮೀರ್ ಅಹಮದ್ ಅವರನ್ನ ಭೇಟಿಯಾಗಿದ್ದೆ. ಮುಂದುವರಿದ ಕಾಮಗಾರಿಗಳಿಗೆ ಇನ್ನೂ 2 ಕೋಟಿ ರೂಪಾಯಿ ಅನುದಾನಕ್ಕೆ ಈಗಾಗಲೇ ಪತ್ರ ಕೊಟ್ಟಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಕೈಲೂ ಕೂಡ ಅವ್ರಿಗೆ ಹೇಳಿಸಿದ್ದೇನೆ. ಆಮೇಲೆ ನಾನು ಇಲ್ಲಿಗೆ ಆಹ್ವಾನಿಸಿದ್ದೀನಿ ಅವ್ರನ್ನ. ವಿಶೇಷವಾಗಿ ನಿನಗೆ ಅದೊಂದು ಕಪ್ ಚುಕ್ಕಿ ಇದೆಯಲ್ಲಪ್ಪ, ದಯಮಾಡಿ ಇಲ್ಲಿ ಬಂದು ಇದನ್ನು ವೀಕ್ಷಣೆ ಮಾಡಿ ನೀನು ಕೂಡ ಹೇಳ್ಕೊಬೋದು. ಅಲ್ಪಸಂಖ್ಯಾತರ ಅನುದಾನ ಬರೀ ಒಂದೇ ಸಮಾಜಕ್ಕೆ, ಒಂದೇ ಧರ್ಮಕ್ಕಲ್ಲ, ಅಲ್ಲಿ ಆ ಕ್ಯಾಟಗರಿಲಿ ಬರೋಂಥ ಎಲ್ಲ ವರ್ಗಗಳಿಗೂ ನಾವು ಮೀಸಲಿಡ್ತಾ ಇದ್ದೀವಿ. ಅನುದಾನ ಬಿಡುಗಡೆ ಮಾಡ್ತಿದ್ದೀವಿ, ಕೊಡ್ತಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಸಮಾಧಾನ ಆಗುತ್ತೆ. ಬನ್ನಿ ಅಂತ ಕೂಡ ಕರೆದಿದ್ದೀನಿ. ನೆನ್ನೆ ಇಲ್ಲ ಆದಂಥ ಡೆವಲಪ್ಮೆಂಟ್ಗೆ ಅದು ಸ್ವಲ್ಪ ನಿಧಾನ ಆಗ್ಬೋದು. ಆದರೆ ನಾನು ಇವತ್ತೇನು ಅದರಿಂದ ಬಿದ್ದಿದ್ದೀನಿ. ಖಂಡಿತವಾಗ್ಲೂ ಕಾರ್ಯರೂಪಕ್ಕೆ ತಂದು ಆದಷ್ಟು ಬೇಗ ನಮ್ಮಲ್ಲೊಂದು ಏನು ಜೈನ ಧರ್ಮದ ಒಂದು ಏನು ಕ್ಷೇತ್ರ ಅದು ಪ್ರಸಿದ್ಧಗೊಳಿಸೋದು, ಅದೇ ರೀತಿ ಅದು ಪ್ರವಾಸ ಕ್ಷೇತ್ರ ಕೂಡ ಆಗಲಿ ಅನ್ನೋದು ನಮ್ಮ ಧ್ಯೇಯ ಇದೆ. ಯಾಕೆಂದರೆ ಪ್ರವಾಸಿ ತಾಣ ಆದ ತಕ್ಷಣ ಸುತ್ತಮುತ್ತದ ಗ್ರಾಮರ ಪರಿಸ್ಥಿತಿನೂ ಕೂಡ ಉತ್ತಮ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮ ಆಗುತ್ತೆ ಅನ್ನೋದು ಎಲ್ಲರೂ ನಂಬಿರೋ ಅಂಥದ್ದು. ಆ ದಿಕ್ಕಿನಲ್ಲಿ ನಾನು ಕೂಡ ಕಾರ್ಯೋನ್ಮುಖರಾಗ್ತೀನಿ. ಅದೇ ರೀತಿ ಈಗಿರುವ ಶಾಸಕರು ಕೂಡ ಕಾಂಪೌಂಡಿಗೆ 20 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಅದು ಇನ್ನೂ ರಿಲೀಸ್ ಆಗಿಲ್ಲ, ಇನ್ನೂ ಸ್ಯಾಂಕ್ಷನ್ ಆಗುವ ಹಂತದಲ್ಲಿದೆ. ಯಾಕಂದರೆ ಅದು ಕಾಂಪೌಂಡ್ಗೆ ಅಂತಲೇ ಹಾಕ್ಕೊಂಡಿದ್ದಾರೆ. 50 ಒಪ್ಕೊಂಡಿದ್ದಾರೆ, ಈಗ 20 ಕೊಟ್ಟಿದ್ದಾರೆ. ಇನ್ನೊಂದು ಹಂತದಲ್ಲಿ ಇನ್ನು ಕೊಟ್ಟು ಎಲ್ಲಿಗೆ ಕಾಂಪೌಂಡ್ ಅದೇ ಈ ಕಟ್ಟಿದೆಯಲ್ಲ ಕೊಟ್ಟಿರೋಂಥದ್ದು. ಈಗ ಏನು ಮುಖ್ಯವಾಗಿ ಈಗ ಸಮುದಾಯ ಭವನ ಕಂಪ್ಲೀಟ್ ಆದರೆ ಈ ಭಾಗದ ಗ್ರಾಮೀಣ ಪ್ರದೇಶದ ಎಲ್ಲ ವರ್ಗದವ್ರಿಗೂ ಸಮುದಾಯದವ್ರಿಗೂ ಅದು ಉಪಯೋಗ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಇದೊಂದು ಪ್ರೇಕ್ಷಣೀಯ ಸ್ಥಳ ಆಗಲಿ ಅಂತಲೂ ಕೂಡ ನಾನೊಂದು ಹಾರೈಸ್ತಾ ಈ ಒಂದು ಮತ್ತೆ ಸಂಸ್ಥೆಯವರಿಗೆ, ಯಾಕೆಂದರೆ ನಾವು 20 ವರ್ಷಗಳ ಒಂದು ಸಣ್ಣ ರಾಜಕೀಯ ಜೀವನದಲ್ಲಿ ಅಲ್ಲೇ ಅನುದಾನ ಕೊಟ್ಟರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಆ ರೀತಿ ಇದು ಸದ್ಬಳಕೆ ಆಗಿರೋದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಾವು ಯಾವಾಗಲೂ ಅವರ ಬೆನ್ನಿಗೆ ಇರ್ತೀನಿ ಅಂತ ಹೇಳ್ತಾ ಈ ಒಂದು ದಿನ ಏನು ಅವತ್ತೇ ನಾನು ಪ್ರತಿ ಒಂದು 2 ತಿಂಗಳಿಗೆ ಬಂದು ಹೋಗ್ತಾನೆ ಇದ್ದೆ. ಪ್ರೋಗ್ರೆಸ್ ನೋಡ್ಕೊಳ್ಳೋದು, ಖುಷಿ ಪಡೋದು. ಬಂದಾಗೆಲ್ಲನೂ ಕಾರ್ಮಿಕರು ಕಷ್ಟಪಡ್ತಾಯಿದ್ರು. ಒಂದು 15 ಜನ ಕಾರ್ಮಿಕರಿದ್ದಾರೆ. ಅವ್ರಿಗೋಸ್ಕರ ನಮ್ಮ ತಾಯಿಯ ಹುಟ್ಟುಹಬ್ಬ ಪ್ರಯುಕ್ತ ಅವರಿಗೆ ಒಂದು ಊಟ ಹಾಕಿಸಿ, ಜೊತೆಗೆ ಒರಿಸ್ಸಾ ಇದ್ದಾರೆ, ಬಿಹಾರಿ ಇದ್ದಾರೆ,
ಎಲ್ಲ ಒಂದು 15 ಜನ ಇದ್ದಾರೆ. ಅದು ನೋಡಿರಬೇಕು, ಅದ್ಭುತ ಕೆತ್ತನೆಗಳು. ಆಮೇಲೆ ಆ ಶ್ರಮ ಅಂತೂ ನೋಡಿರಬೇಕು. ಆ ಕ್ರೇನಲ್ಲಿ ಅಷ್ಟು ದೊಡ್ಡ ಕಲ್ಲನ್ನೆತ್ತಿ ಎಲ್ಲೋ ನಾವು ಹಿಂದಿನ ಕಾಲದಲ್ಲಿ ಕೆಲಸ ಮಾಡ್ದಂಗೆ, ಚೋಳರ ಕಾಲದಲ್ಲಿ ಕೆಲಸ ಮಾಡ್ದಂಗೆ ಭಾಳ ಮಾಡಿರೋಂಥದ್ದು.